ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಕ್ಸಾಮಿನ ಪ್ಯಾಟರ್ನ್ಸ್ ಆಗಿರ್ಬೋದು ಅಥವಾ ಎಕ್ಸಾಮ್ ಸಿಲೆಬಸ್ ಆಗಿರ್ಬೋದು ಅಥವಾ ರೆಫರೆನ್ಸ್ ಬುಕ್ಸ್ಗಳನ್ನು ನಾವು ನೋಡಿದ್ವಿ. ಸೊ ಇವತ್ತು ಕೂಡ ಈ ಕ್ಲಾಸಲ್ಲಿ ಅದೇ ರೀತಿ MBA ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಆದಂತಹ SNAP ಅಥವಾ ಸಿಂಬಾಲಿಕ್ ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡುವಂತಹ ಏನು ಎಕ್ಸಾಮ್ ಇದೆ ಆ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಅಥವಾ ಆ ಸಿಲೆಬಸ್ಗೆ ರಿಲೇಟೆಡ್ ಆಗಿ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ಸನ್ನು ಇವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ನ್ಯಾಷನಲ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಥವಾ ಸ್ಟೇಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ನಾವು ಡೈರೆಕ್ಟಾಗಿ ಇವತ್ತು ಅದರಲ್ಲಿ SNAP ಅನ್ನುವಂತಹ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮಿನ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ಆ SNAP ಎಕ್ಸಾಮ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ. ಸೊ ಇವತ್ತು ಡೈರೆಕ್ಟಾಗಿ ನಾನು ಆ ಎಕ್ಸಾಮ್ ಪ್ಯಾಟ್ರನನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಈ SNAP ಎಕ್ಸಾಮಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಸೊ ಬಟ್ ಇಲ್ಲಿರುವಂಥದ್ದು 60 ಮಾರ್ಕ್ಸಿಗೆ ಮಾತ್ರ ನಿಮಗೆ ಎಕ್ಸಾಮ್ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಕ್ವಶನ್ಸ್ 60 ಇರುತ್ತೆ. ಸೊ ಟೋಟಲ್ 60 ಮಾರ್ಕ್ಸಿಗೆ ಇರುತ್ತೆ. ಇರುವಂಥದ್ದು ಓನ್ಲಿ 3 ಸೆಕ್ಷನ್. ಸೊ ಇದು ನಿಮಗೆ ಗೊತ್ತಿರಬೇಕು, 3 ಸೆಕ್ಷನ್ ಮಾತ್ರ ಇರುತ್ತೆ. ಅದರಲ್ಲಿ ಒಂದು ಜನರಲ್ ಇಂಗ್ಲೀಷ್, ರೀಡಿಂಗ್ ಕಾಂಪ್ರಿಹೆನ್ಷನ್, ವರ್ಬಲ್ ರೀಸನಿಂಗ್ ಆ್ಯಂಡ್ ವರ್ಬಲ್ ಎಬಿಲಿಟಿ. ಸೊ ಇಷ್ಟು ಕಾನ್ಸೆಪ್ಟ್ಸನ್ನು ನಿಮಗೆ ಕ್ಲಬ್ ಮಾಡಿಬಿಟ್ಟು ಫಸ್ಟ್ ಸೆಕ್ಷನಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇರುವಂಥದ್ದು ನಿಮಗೆ 15 ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನಿಗೆ 1 ಮಾರ್ಕ್ಸ್, ಹಾಗೆ ಟೋಟಲ್ ಆಗಿ 15 ಮಾರ್ಕ್ಸಿಗೆ ನಿಮಗೆ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ನೆಕ್ಸ್ಟು ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ. ಸೊ ಇಲ್ಲಿ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಕೂಡ ಇರುತ್ತೆ, ಅದೇ ರೀತಿ ಡಾಟಾ ಸಫಿಷಿಯನ್ಸಿ ಕೂಡ ಇರುತ್ತೆ. ಸೊ ಹಾಗಾದರೆ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ನಿಮಗೆ 20 ಕ್ವಶನ್ಸ್ ಇರುತ್ತೆ 20 ಮಾರ್ಕ್ಸಿಗೆ. ಸೊ 20 ಕ್ವಶನ್ಸನ್ನು 20 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಸೆಕ್ಷನ್ಸ್ ಕೂಡ ಇರುತ್ತೆ. 25 ಕ್ವಶನ್ಸ್ ಇರುತ್ತೆ ನಿಮಗೆ 25 ಮಾರ್ಕ್ಸಿಗೆ. ಟೋಟಲ್ ಆಗಿ 60 ಕ್ವಶನ್ಸನ್ನು ನೀವು 60 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತಾ ಹೋಗ್ತೀರಾ. ಇದು ನಿಮ್ಮ SNAP ಎಕ್ಸಾಮ್ ಏನಿದೆ ಅಥವಾ ಇನ್ಸ್ಟಿಟ್ಯೂಟ್ ಲೆವೆಲ್ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ನೆಕ್ಸ್ಟು ನಾವು ಇದೇ ರೀತಿ ಏನು 3 ಸೆಕ್ಷನ್ಸ್ ನೋಡಿದ್ವಿ, ಈ 3 ಸೆಕ್ಷನ್ಸಲ್ಲಿ ಯಾವೆಲ್ಲ ರೀತಿ ಸಿಲೆಬಸ್ ಇರುತ್ತೆ. ಸೊ ಅದು ಜನರಲ್ ಇಂಗ್ಲೀಷ್ ರಿಲೇಟೆಡ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಆಗಿರ್ಬೋದು ಅಥವಾ ಅನಾಲಿಟಿಕಲ್ ರೀಸನಿಂಗ್ ಆಗಿರ್ಬೋದು. ಸೊ ಇದರಲ್ಲಿ ಯಾವೆಲ್ಲ ರೀತಿ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಫಸ್ಟ್ ಬರುವಂಥದ್ದು ಜನರಲ್ ಇಂಗ್ಲೀಷ್ ಅಂತ ಹೇಳ್ತೀವಿ. ಅಂದರೆ ಆ ಜನರಲ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಎಬಿಲಿಟಿ. ಇಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಥವಾ ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಂದರೆ, ನಿಮಗೆ ಸೆಂಟೆನ್ಸ್ ಕಂಪ್ಲೀಷನ್ ಕೇಳ್ತಾರೆ. ಸೊ ಒಂದು ಹಾಫ್ ಸೆಂಟೆನ್ಸ್ ಕೊಟ್ಬಿಟ್ಟು ಅದರ ಇನ್ನು ಹಾಫ್ ಸೆಂಟೆನ್ಸನ್ನು ನಿಮಗೆ 4 ಆಪ್ಷನಲ್ಲಿ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೇಳ್ಬೋದು. ಅಥವಾ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ನಿಮಗೆ ಅದನ್ನು 50% ಅಥವಾ 75% ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ ಅದನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ತೀರಾ ಅಂತ ಕೇಳ್ಬೋದು. ಅದೇ ರೀತಿ ಸೆಂಟೆನ್ಸ್ ಕರೆಕ್ಷನ್ಸ್ ಕೇಳ್ಬೋದು. ಸೊ ಎಲ್ಲೋ ಒಂದು ಮಿಸ್ಟೇಕ್ಸ್ ಕೊಟ್ಬಿಟ್ಟು ಯಾವುದೋ ಒಂದು ಪಾರ್ಟಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನು ಯಾವ ರೀತಿ ಕರೆಕ್ಟ್ ಮಾಡ್ತೀರಾ. ಜಂಬಲ್ಡ್ ಪ್ಯಾರಾಗ್ರಾಫ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಮಿಕ್ಸ್ಡ್ ಅಪ್ ಆಗಿ ಕೊಟ್ಟಿರ್ತಾರೆ, ಸೊ ಅದನ್ನು ನೀವು ಅರೇಂಜ್ ಮಾಡಬೇಕಾಗತ್ತೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಗಿರ್ಬೋದು ಅಥವಾ ಅನಾಲಜೀಸ್ ಅಂತ ಹೇಳ್ತೀವಿ. ಅದೇ ರೀತಿ ಸಿನಾಮ್ಸ್ ಮತ್ತು ಆ್ಯಂಟನಿಮ್ಸ್ ಆಗಿರ್ಬೋದು, ಕಾನ್ಟೆಕ್ಸ್ಚುವಲ್ ಯೂಸೇಜ್ ಅಥವಾ ನೆಕ್ಸ್ಟ್ ಇಡಿಯಮ್ಸ್ ಆ್ಯಂಡ್ ಸಿಲಾಗಿಸಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಂದರೆ ನಿಮಗೆ ಇಂಗ್ಲೀಷ್ ಪಾರ್ಟ್ ಆಗಿರುತ್ತೆ. ಸಿಲಾಗಿಸಮ್ಸ್ ಅನ್ನೋದು ರೀಸನಿಂಗ್ ಅಥವಾ ವರ್ಬಲ್ ರೀಸನಿಂಗಿನ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಅದೇ ರೀತಿ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಆಡ್ ಮ್ಯಾನ್ ಔಟ್, ಯಾವುದೋ 4 ವರ್ಡ್ಸ್ ಕೊಟ್ಬಿಟ್ಟು ಅದರಲ್ಲಿ ಯಾವುದೋ ಒಂದು ವರ್ಡು ನಾಟ್ ರಿಲೇಟೆಡ್ ಆಗಿರುತ್ತೆ, ಅದನ್ನು ಆಡ್ ಮ್ಯಾನ್ ಔಟ್ ಅಂತ ಹೇಳ್ತೀವಿ. ಅಥವಾ ವೊಕ್ಯಾಬ್ಯುಲರಿ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ನೀವು ಇಂಗ್ಲೀಷ್ ಪೇಪರ್ಸನ್ನು ಚೆನ್ನಾಗಿ ರೆಫರ್ ಮಾಡಬೇಕಾಗುತ್ತೆ. ಡೈಲಿ ನ್ಯೂಸ್ ಪೇಪರ್ಸನ್ನು ಓದುವಂತಹ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ನೀವು ಡೇ ಬೈ ಡೇ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ನ ಓದಿದ್ದೇ ಆದಲ್ಲಿ ನಿಮ್ಮ ಇಂಗ್ಲೀಷ್ ನಾಲೆಡ್ಜ್ ಜೊತೆಗೆ ವೊಕ್ಯಾಬ್ಯುಲರಿನ ಕೂಡ ನೀವು ಡೆವಲಪ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಇರುತ್ತೆ ನಿಮಗೆ. ಡಾಟಾ ಇಂಟರ್ಪ್ರಿಟೇಷನ್ಸ್ ಇರುತ್ತೆ, ಅದೇ ರೀತಿ ಡಾಟಾ ಸಫಿಷಿಯನ್ಸಿ ಕೂಡ ಇರುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ಸ್ ಅಥವಾ
ಈ ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನೋಡ್ತಾ ಹೋಗೋದಾದರೆ ಸೊ ಆಲ್ಜಿಬ್ರಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನಿಮಗೆ, ಮೆನ್ಸುರೇಷನ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ, ಲೀನಿಯರ್ ಈಕ್ವೇಷನ್ಸ್ ಅಥವಾ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಬೇಸ್ ಮೇಲೆ ಕೇಳ್ಬೋದು ನಿಮಗೆ. ಐದರ್ ಲೀನಿಯರ್ ಈಕ್ವೇಷನ್ ಆರು ಕೇಳ್ಬೋದು ಅಥವಾ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಆರು ಕೇಳ್ಬೋದು. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ಅಥವಾ ಜಾಮೆಟ್ರಿ ರಿಲೇಟೆಡ್ ಕ್ವಶನ್ಸು, ನಂಬರ್ ಸಿಸ್ಟಮ್ ರಿಲೇಟೆಡು, ಸ್ಕ್ವೇರು, ಕ್ಯೂಬು, ಡೆಸಿಮಲ್ಲು ಯಾವುದಾದ್ರೂ ಕೇಳ್ಬೋದು ನಿಮಗೆ. ಸೆಟ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಬೈನಾಮಿನಲ್ ಥಿಯರಮ್ ಬೇಸ್ಡ್ ಕ್ವಶನ್ಸನ್ನ ಕೇಳ್ಬೋದು, ಟ್ರಿಗ್ನೋಮೆಟ್ರಿ ಬೇಸ್ಡ್ ಕ್ವಶನ್ಸನ್ನ ಕೇಳ್ತಾರೆ, ಲಾಗರಿದಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅರಿಥ್ಮೆಟಿಕ್ ಎಬಿಲಿಟಿ ಬೇಸ್ಡ್ ಕ್ವಶನ್ಸು ಅಥವಾ ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಅಂತ ಹೇಳ್ತೀವಿ. ಸೊ a to the power n ಆ್ಯಂಡ್ a to the power m ಅಥವಾ a to the power n into a to the power m ಈ ರೀತಿ ಕ್ವಶನ್ಸನ್ನ ಕೇಳ್ಬೋದು ನಿಮಗೆ. ಅಥವಾ ಇನ್ಇಕ್ವಾಲಿಟೀಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಗ್ರಾಫ್ಸ್ ಅದರಲ್ಲಿ ಪೈ ಚಾರ್ಟ್ಸ್ ಆಗಿರ್ಬೋದು, ಬಾರ್ ಗ್ರಾಫ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು ಅಥವಾ ಟ್ಯಾಬ್ಯುಲರ್ ಡಾಟಾ, ಬಾರ್ ಗ್ರಾಫ್ಸ್, ಪೈ ಚಾರ್ಟ್ ಈ ರೀತಿಯ ಕ್ವಶನ್ಸ್ ಕೇಳ್ಬೋದು. ಪ್ರಾಬಬಿಲಿಟಿ, ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಬೇಸ್ಡ್ ಕ್ವಶನ್ಸನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸ್ ಅಂತಹ ಪಾರ್ಟ್ಗಳಲ್ಲಿ ನಿಮಗದು ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಸೆಕ್ಷನ್ ನೋಡೋದಾದ್ರೆ ಸೊ ಓನ್ಲಿ 3 ಸೆಕ್ಷನ್ಸ್ ಇರೋದ್ರಿಂದ ಸೊ ಫೈನಲ್ ಸೆಕ್ಷನ್ಸ್ ನಿಮಗೆ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅನ್ನೋದಾಗಿರುತ್ತೆ. ಸೊ ಈ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ನೋಡ್ತಾ ಹೋಗೋದಾದ್ರೆ ಫ್ಯಾಮಿಲಿ ಟ್ರೀ ಅಥವಾ ಬ್ಲಡ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಬ್ಲಡ್ ರಿಲೇಷನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ ಅಥವಾ ಫ್ಯಾಮಿಲಿ ಟ್ರೀ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ನಿಮಗೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಕ್ಲಾಕ್ಸ್, ಕ್ಯಾಲೆಂಡರ್ ಕೇಳ್ಬೋದು ನಿಮಗೆ. ಸೊ ಕ್ಲಾಕ್ಸಲ್ಲಿ ಅದು ಮಿರರ್ ಇಮೇಜ್ ಆಗಿರ್ಬೋದು ಅಥವಾ ಯಾವ ರೀತಿ ಬೇಕಾದರೂ ಕೇಳ್ಬೋದು, ಕ್ಲಾಕ್ ಮತ್ತು ಕ್ಯಾಲೆಂಡರ್. ಕ್ರಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ, ಅಂದರೆ ಇನ್ಫರೆನ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಯಾವುದೋ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಥವಾ ಇನ್ಫರೆನ್ಸ್ ಡ್ರಾ ಮಾಡೋದಾಗಿರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಆಗಿರ್ಬೋದು. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಅಂತ ಹೇಳ್ತೀವಿ. ಸಾಕಷ್ಟು ಪ್ಯಾಟ್ರನ್ಗಳಿದೆ ನಿಮಗೆ ಕೋಡಿಂಗ್ ಡಿಕೋಡಿಂಗಲ್ಲಿ, ಅದು ಯಾವ ಪ್ಯಾಟ್ರನ್ ಬೇಕಾದರೂ ಕೇಳ್ಬೋದು. ಡೈರೆಕ್ಷನ್ ಸೆನ್ಸ್ ಕೇಳಿರ್ತಾರೆ, ಸೊ ಡೈರೆಕ್ಷನ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸಿಲಾಗಿಸಮ್ಸ್ ಅಂತ ಹೇಳ್ತೀವಿ ಅಥವಾ ವಿಜುವಲ್ ರೀಸನಿಂಗ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಅನಾಲಜಿ ಆ್ಯಂಡ್ ಸೀರೀಸ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಅಥವಾ ಮೀನಿಂಗ್ಫುಲ್ ವರ್ಡ್ ಆರ್ ಇದು ಮ್ಯಾಟ್ರಿಕ್ಸ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಟೇಬಲ್ ಕೊಟ್ಬಿಟ್ಟು ಬೇಸ್ಡ್ ಆನ್ ದಟ್ ಮ್ಯಾಟ್ರಿಕ್ ರೀಸನಿಂಗ್ ಅನ್ನು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ವರ್ಬಲ್ ಆ್ಯಂಡ್ ಮಿಸಲೇನಿಯಸ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಬೇಕಾದರೂ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗಲ್ಲಿ. ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮಿಗೆ ಕಂಪೇರ್ ಮಾಡಿದರೂ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೊ ಎಲ್ಲ ಎಕ್ಸಾಮಲ್ಲೂ ಇರುತ್ತೆ. ಕಾನ್ಸೆಪ್ಟ್ಗಳು ಕೂಡ ಸೇಮ್ ಇರುತ್ತೆ. ಸೊ ಬಟ್ ಲೆವೆಲ್ ಆಫ್ ಕ್ವಶನ್ಸ್ಗಳು ನಿಮಗೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಎಕ್ಸಾಮಲ್ಲಿ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಕೇಳಿದರೆ ಇನ್ನೊಂದು ಯಾವುದೋ ಎಕ್ಸಾಮಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು ಕೇಳಬಹುದು. ಹಾಗಾದರೆ ನೆಕ್ಸ್ಟ್ ಆ ಸಿಲೆಬಸ್ ರಿಲೇಟೆಡ್ ಅಥವಾ ಏನು ಕಾನ್ಸೆಪ್ಟ್ಸ್ ಇದೆ ರಿಲೇಟೆಡ್ ಬುಕ್ ರೆಫರೆನ್ಸ್ ನೋಡೋದಾದರೆ ಸೊ ಜನರಲ್ ಇಂಗ್ಲೀಷ್ ರೀಡಿಂಗ್ ಕಾಂಪ್ರಿಹೆನ್ಷನ್, ವರ್ಬಲ್ ಎಬಿಲಿಟಿ ಅಥವಾ ವರ್ಬಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ಸ್ಗಳಿಗೆ ನೀವು ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬೈ RS ಅಗರ್ವಾಲ್ ಆ್ಯಂಡ್ ವಿಕಾಸ್ ಅಗರ್ವಾಲ್. ಸೊ RS ಅಗರ್ವಾಲ್ ಅವರು ಬರೆದಿರ್ತಕ್ಕಂಥ ಅಥವಾ ವಿಕಾಸ್ ಅಗರ್ವಾಲ್ ಬರೆದಿರ್ತಕ್ಕಂಥ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬುಕ್ಸನ್ನು ರೆಫರ್ ಮಾಡ್ಬೋದು. ಜನರಲ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಿಶಾ ಎಕ್ಸ್ಪರ್ಟ್ಸ್ ಅವರ ಬುಕ್ಸ್ ಆಗಿರುತ್ತೆ, ಅದನ್ನು ಕೂಡ ರೆಫರ್ ಮಾಡ್ಬೋದು. ಕಾಂಪಿಟೇಟಿವ್ ಜನರಲ್ ಇಂಗ್ಲೀಷ್ ಕಿರಣ್ ಪ್ರಕಾಶನ್, ಅದೇ ರೀತಿ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ SP ಬಕ್ಷಿ, ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹರಿಮೋಹನ್ ಪ್ರಸಾದ್. ಸೊ ಈ ರೀತಿ ನೀವು ಯಾವುದೇ ಬುಕ್ಸನ್ನು ಬೇಕಾದರೂ ರೆಫರ್ ಮಾಡ್ಬೋದು. ಇದರ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ಸನ್ನು ನೀವು ಓದ್ತಾ ಹೋಗಬೇಕಾಗತ್ತೆ. ಸೊ ಇದು ನಿಮಗೆ ಕರೆಂಟ್ ಅಫೇರ್ಸ್ ಪಾರ್ಟಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಡೈಲಿ ನ್ಯೂಸ್ ಪೇಪರ್ಸನ್ನು ಓದ್ತಾ ಹೋಗಿ. ಸೊ ಆ ನ್ಯೂಸ್ ಪೇಪರ್ಲಿ ಬರುವಂತಹ ಎಡಿಟೋರಿಯಲ್ ಕಾಲಮ್ಗಳಾಗಿರ್ಬೋದು, ಆ ಎಡಿಟೋರಿಯಲ್ಲಿ ಬರುವಂತಹ ಪ್ಯಾಸೇಜ್ ಬೇಸ್ ಮೇಲೆ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಪಾರ್ಟ್ಗಳಲ್ಲಿ ಪ್ಯಾಸೇಜ್ಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಅದೆಲ್ಲದೂ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ನೋಡ್ತಾ ಹೋಗೋದಾದರೆ ಸೊ ಸೆಕೆಂಡ್ ಸೆಕ್ಷನ್ ನಿಮಗಿದ್ದಂಥದ್ದು SNAP ಎಕ್ಸಾಮಲ್ಲಿ ಕ್ವಾಂಟಿಟೇಟಿವ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೀವು ಕ್ವಾಂಟಿಟೇಟಿವ್ ಎಬಿಲಿಟಿ ಆಗಿರ್ಬೋದು ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ಆರ್ ಡಾಟಾ ಸಫಿಷಿಯನ್ಸಿ ಆಗಿರ್ಬೋದು. ಸೊ ಈ ನಿಮ್ಮ ಕ್ವಶನ್ಸ್ಗಳಿಗೆ ಅಥವಾ ಕಾನ್ಸೆಪ್ಟ್ಸ್ಗಳಿಗೆ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ವರುಣ್ ಗುಪ್ತಾ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ರೆಫರ್ ಮಾಡ್ಬೋದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಭಿಜಿತ್ ಕುಹಾರ್ ಅವರ ಬುಕ್ಸ್ ಇದು. ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್
ಸೊ ಶಂಭುನಾಥ್ ಅಂಡ್ ಜಾ ಅಂಡ್ RPH ಎಡಿಟೋರಿಯಲ್ ಬೋರ್ಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ RS ಅಗರ್ವಾಲ್. ಅಥವಾ ಇದರ ಜೊತೆಗೆ ಯಾವುದೇ ಬುಕ್ಸ್ ಕ್ವಾಂಟಿಟೇಟಿವ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಅಥವಾ ಡಾಟಾ ಸಫಿಷಿಯನ್ಸಿ ರಿಲೇಟೆಡ್ ನೀವು ಯಾವ ಬುಕ್ಸನ್ನು ಬೇಕಾದರೂ ರೆಫರ್ ಮಾಡ್ಬೋದು. ಸೊ ಆ ಕನ್ಸರ್ನ್ಡ್ ಕಾನ್ಸೆಪ್ಟ್ಸ್ ನಿಮಗೆ ಆ ಸಬ್ಜೆಕ್ಟ್ ಅಥವಾ ಬುಕ್ಸ್ಗಳಲ್ಲಿ ಕವರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಥರ್ಡ್ ಸೆಕ್ಷನ್ ಇದ್ದಂಥದ್ದು SNAP ಎಕ್ಸಾಮ್ಗಳಲ್ಲಿ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಸಿಲಾಗಿಸಮ್ಸ್ ಆಗಿರ್ಬೋದು, ಕ್ರಿಟಿಕಲ್ ರೀಸನಿಂಗ್ ಆಗಿರ್ಬೋದು, ಸೀಟಿಂಗ್ ಅರೇಂಜ್ಮೆಂಟು, ಸೆಂಟೆನ್ಸ್ ಕರೆಕ್ಷನ್ನು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಸೊ ಎಲ್ಲದೂ ನಿಮಗೆ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗಲ್ಲಿ ಬರ್ತಾ ಹೋಗುತ್ತೆ. ಸೊ SNAP ಸಿಂಬೋಲ್ಸಿಸ್ MBA ಅಡ್ಮಿಷನ್ ಟೆಸ್ಟ್ ಪ್ರಿಯಾಂಕಾ ಪ್ರಕಾಶನ್ ಅಂತ ಹೇಳ್ತೀವಿ. ಸೊ ಅವರದ್ದೇ ಸಪ್ರೇಟ್ ಬುಕ್ಸ್ ಇದೆ, ಅದನ್ನಾದರೂ ರೆಫರ್ ಮಾಡ್ಬೋದು ನೀವು. ಅಥವಾ ಲಾಜಿಕಲ್ ರೀಸನಿಂಗ್ ಮ್ಯಾಕ್ವಾ ಬುಕ್ಸ್ ಅಂತ ಹೇಳ್ತೀವಿ. ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅದರ್ ಮ್ಯಾನೇಜ್ಮೆಂಟ್ ಎಂಟ್ರೆನ್ಸ್ ಟೆಸ್ಟ್ ಪಿಯೂಷ್ ಭಾರದ್ವಾಜ್ ಅವರು ಬರೆದಿರ್ತಕ್ಕಂಥದ್ದು. ಎ ಮಾಡ್ರನ್ ಅಪ್ರೋಚ್ ಟು ಲಾಜಿಕಲ್ ರೀಸನಿಂಗ್ RS ಅಗರ್ವಾಲ್. ಸೊ ಯಾವುದೇ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಆ ರೀಸನಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳು ಕವರ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಆ್ಯಸ್ ಎ ರೆಫರೆನ್ಸ್ ಬೇಸ್ ಆಗಿ ಮಾಡ್ಕೋಬೋದು. ಅಥವಾ ಯಾವುದೇ ಅನಾಲಿಟಿಕಲ್ ಆ್ಯಂಡ್ ರೀಸನಿಂಗ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಆಗಿರ್ಬೋದು, ಸೊ ಆ ಬುಕ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಯಾವುದೇ ನಿಮ್ಮ ಕಾನ್ಸೆಪ್ಟ್ಸ್ಗಳು ಆ ಬುಕ್ಸಲ್ಲಿ ಕವರ್ ಆಗಿದೆ ಅಂದರೆ ಆ ಬುಕ್ಸನ್ನು ನೀವು ರೆಫರ್ ಮಾಡ್ತಾ ಹೋಗಿ. ಸೊ ನಾನಿಲ್ಲಿ ನಿಮಗೆ ಮೇಜರ್ ಬುಕ್ಸನ್ನು ಮಾತ್ರ ಮೆನ್ಷನ್ ಮಾಡ್ತೀವಿ. ಸೊ ಅದರ್ ದ್ಯಾನ್ ದ್ಯಾಟ್ ನಿಮಗೆ ಆ ಬುಕ್ಸು ಕನ್ಸರ್ನ್ ಟಾಪಿಕ್ ಕವರ್ ಆಗಿದೆ ಅಂದರೆ ಅದನ್ನು ಕೂಡ ನೀವು ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಚೀವರ್ಸ್ ಕ್ಲಬ್ ಅನ್ನುವಂಥದ್ದು. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ನ್ಯೂಸ್ ಪೇಪರ್ಸು, ಸ್ಟಡಿ ಮೆಟೀರಿಯಲ್ಸು, ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ. ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅಥವಾ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ರಿಲೇಟೆಡ್ ಪ್ರತಿಯೊಂದು ಮೆಟೀರಿಯಲ್ಸನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಅಥವಾ ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ರಿವ್ಯೂ ಮಾಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕಂದರೆ ಮುಂಬರುವಂತಹ ವೀಡಿಯೋಸ್ನ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಈ MBA ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ನಿಮ್ಮ ಏನು MBA ಡ್ರೀಮ್ ಇದೆ, ಸೊ ಆ MBA ಡ್ರೀಮನ್ನು ಸಕ್ಸಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.